ತೂಗು ಸೇತುವೆಗಳ ಮೂಲಕ ಹಳ್ಳಿಗಳಿಂದ ಹಳ್ಳಿಗಳನ್ನು ಸಂಪರ್ಕಿಸಿ ಲಕ್ಷಾಂತರ ಜನರನ್ನ ಹೊರಜಗತ್ತಿಗೆ ಬೆಸೆದಿದ್ದ ತೂಗು ಸೇತುವೆಗಳ ಸರದಾರ ಗಿರೀಶ್ ಭಾರದ್ವಾಜ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇವರಿಗೆ ಬ್ರಿಡ್ಜ್ ಮ್ಯಾನ್ ಅಂತ ಕರೀತಾ ಇದ್ರು. 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಗೌರವ ಬಂದಿತ್ತು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಸಿರಿಯಾ ಪ್ರವಾಸದಲ್ಲಿರುವ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಡಮಾಸ್ಕಸ್ನಲ್ಲಿ ತಂಗಿದ್ದ ಹೋಟೆಲ್ ಬಳಿ ಸ್ಫೋಟ ಆಗಿದೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಫೋರ್ ಸೀಸನ್ ಎಂಬ ಹೋಟೆಲ್ನಲ್ಲಿ ಅವರು ಹೊರಗಡೆ ಹೋದ ನಂತರ ಸುರಕ್ಷಿತವಾಗಿದ್ದಾರೆ, ಏನೂ ತೊಂದರೆ ಆಗಿಲ್ಲ. ಮುಂಬೈನ ದೊಂಬಿವಿಲಿಯ ಶಾಸ್ತ್ರಿನಗರ ಆಸ್ಪತ್ರೆಯಲ್ಲಿ ಶಿವಸೇನಾ ಕಾರ್ಪೊರೇಟರ್ ರಮೇಶ್ ಮಾತ್ರೆನವರು ಡಾಕ್ಟ್ರು, ನರ್ಸು ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಏನೋ ಒಂದು ಮಗುಗೆ ICU ಇಲ್ಲ ಅಂತ ಹೇಳಿದ್ದಕ್ಕೆ ಯಾರೋ ಪೇರೆಂಟ್ ಕರೆಸ್ಕೊಂಡು ICU ಕೊಟ್ಟಿಲ್ಲ ಅಂತ ಚೆನ್ನಾಗಿ ಹೊಡೆದುಬಿಟ್ಟಿದ್ದಾರೆ. 2008 ಅಹಮದಾಬಾದ್ ಸರಣಿ ಸ್ಫೋಟ ಪ್ರಕರಣದಲ್ಲಿ ಕರ್ನಾಟಕದ ಇಬ್ಬರು ಸೇರಿ 38 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕಾಯಮಾಗಿದೆ. ಸ್ಪೆಷಲ್ ಕೋರ್ಟ್ ನೀಡಿದ್ದ ಶಿಕ್ಷೆಯನ್ನು ಗುಜರಾತ್ ಹೈಕೋರ್ಟ್ ಎತ್ತಿ ಹಿಡಿದಿದೆ. ದೇಶದಲ್ಲಿ ಸದ್ಯಕ್ಕೆ ಎಥನಾಲ್ ಮಿಶ್ರಿತ E25 ಇಂಧನ ಮಾರುಕಟ್ಟೆ ಮಾಡಲ್ಲ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ. ಯಾಕೆಂದರೆ ಎಂಜಿನ್ ಸಮಸ್ಯೆ, ಮೈಲೇಜ್ ಕುಸಿತ ಆಗ್ತಾ ಇದೆ ಅಂತ ಹಲವಾರು ಕಡೆ ಪ್ರತಿಭಟನೆ ನಡೀತಾ ಇದೆ. ಪುಣೆಯ ಲೋಹಗಡ ಕೋಟೆಯ 400 ಅಡಿ ಆಳದ ಪ್ರಪಾತಕ್ಕೆ ಬಾವಿಪತಿ ಕೇತನ್ ಅಗರ್ವಾಲ್ನನ್ನು ತಳ್ಳಿ ಕೊಂದಿದ್ದ ಸಿಯಾ ಗೋಯಲ್ ತನ್ನ ಪ್ರಿಯಕರ ಚೇತನ್ ಚೌಧರಿ ಜೊತೆ ರಹಸ್ಯವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಂತೆ. ಈ ಎಂಗೇಜ್ಮೆಂಟ್ಗೂ ಮೊದಲು ದೆಹಲಿಯ ತಲಾದಾಯದ ಬಳಿಕ ಕರ್ನಾಟಕದ ತಲಾದಾಯ ವಿಶ್ವ ಬ್ಯಾಂಕಿನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿರುವ 2ನೇ ರಾಜ್ಯವಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಸಂದಂತಹ ಹೆಮ್ಮೆಯ ಕ್ಷಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಂಡ್ಯದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಮದ್ದೂರು ಫ್ಲೈಓವರ್ ಮೇಲೆ ಪುಂಡರ ಗುಂಪೊಂದು ಕುಟುಂಬವೊಂದರ ಮೇಲೆ ಮನಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ನಡೆಸಿದೆ. ಜುಲೈ 5ನೇ ತಾರೀಕು ರಾತ್ರಿ ಘಟನೆ ನಡೆದಿದೆ. ಬೆಂಗಳೂರು ಮೂಲದ ಸಾಗರ್ ಅನ್ನೋರ ಕುಟುಂಬದ ಮೇಲೆ ಹಲ್ಲೆ ಆಗಿದೆ. ಓವರ್ಟೇಕ್ ವಿಚಾರ. ಚಿಕ್ಕಬಾಣಾವರದ 20 ವರ್ಷದ ವಿದ್ಯಾರ್ಥಿನಿ ತೇಜು ಎಂಬಾಕೆ ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಏನೋ ಲವ್ ವಿಚಾರಕ್ಕೆ ಇವರ ಅಪ್ಪ ಅಮ್ಮ ಒಪ್ಪಲಿಲ್ಲ ಅನ್ನೋದು ಕಾರಣ ಅಂತ ಮೇಲ್ನೋಟ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಬಳಿ ಹೋಮ್ ಸ್ಟೇನಲ್ಲಿ ಸಾಯಿ ಸುರಭಿ ಸಾವು ಪ್ರಕರಣದಲ್ಲಿ ಕೇರಳ ಮೂಲದ ಪ್ರಿಯಕರ ಸಂಚಿತ್ ಅಲ್ಲಿ ಜೈಲು ಪಾಲಾಗಿದ್ದಾನೆ. ತಾನೂ ಸುಸೈಡ್ ಪ್ರಯತ್ನಪಟ್ಟು ಆಸ್ಪತ್ರೆ ಸೇರಿದ್ದ. ಈಗ ಅವನ ಆಸ್ಪತ್ರೆಯಲ್ಲಿ ಸಂಪೂರ್ಣ ಗುಣಮುಖನಾಗಿದ್ದಾನೆ. ಕೇಳಿದ್ದಕ್ಕೆ 2 ಮನೆಯವರಲ್ಲೂ ವಿರೋಧ ಇತ್ತು ನಮ್ಮ ಮದುವೆಗೆ, ಅದಕ್ಕೆ ನಾವು ಈ ನಿರ್ಧಾರಕ್ಕೆ ಬಂದ್ವಿ ಅಂತ ಹೇಳಿದ.